ತಕ್ಷಣ ಎಲ್ರು ಕುಡಿತಾರೆ ಕಾಫಿ ಟೀ. ಬೆಳಿಗ್ಗೆ ಎದ್ದ ತಕ್ಷಣ ಕುಡಿತಾರೆ ಎಲ್ರು ಕಾಫಿ ಟೀ. ನಮ್ ಪಕ್ಕ ಡಿ ಬಾಸ್ ಸೆಲೆಬ್ರಿಟಿ. ಜೈ ಡಿ ಬಾಸ್, ಜೈ ಡಿ ಬಾಸ್. ಅಣ್ಣ ನಮ್ ಬಾಸು 4 ಗೋಡೆ ಮುಂದೆ ಜೈಲಲ್ಲಿ ಇರ್ಬೋದು, ಅದೇ ನಮ್ಮ ಮನಸ್ಸಿನಲ್ಲಿ ಯಾವತ್ತಿದ್ರು ರಾಜ ತರ ಇರ್ತಾರೆ. ಜೈ ಡಿ ಬಾಸ್ ನಿಂತಾರೆ ನ್ಯಾಯಕ್ಕಾಗಿ, ಕೂಗಿ ಉಸಿರಿರುವ ಮರೆಗೂ ಇರ್ತೀವಿ ನಮ್ಮಿಂದೆ. ಜೈ ಡಿ ಬಾಸ್, ಬಾಸ್ 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 ಬಾಸ್. ನಮ್ಮ ಬಾಸು ಯಾರು? ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರು ಬಾಸ್ ಬಾಸ್. ಜೈ ಡಿ ಬಾಸ್. ಈಗ ಕಲಾಸಿಪಾಳ್ಯ 22 ವರ್ಷ ಆಗಿತ್ತು ಬಂದು, ಮುಂಚೆ ನೋಡಿದ್ರಾ ನೀವು? ನೋಡಿದ್ವಿ. ಓಕೆ, ಈಗ ಮತ್ತೆ ವಾಪಸ್ ನೋಡ್ತಿದ್ದೀರಾ? ಏನಂತೀರಾ? ನಾವು ಡಿ ಬಾಸ್ ಯಾವಾಗ ಬಂದ್ರು ನೋಡ್ತೀವಿ. ಓಕೆ, ಯಾಕೆ ಅಷ್ಟೊಂದು ಇಷ್ಟ ಅಂತ ಡಿ ಬಾಸ್ ಅಂದ್ರೆ? ಅವ್ರ ಮನಸ್ಸು ತುಂಬಾ ಒಳ್ಳೇದು. ಓಕೆ, ಥ್ಯಾಂಕ್ ಯು. ಬ್ರೋ, ನಮ್ ಬಾಸ್ ಬಗ್ಗೆ ಕೆಟ್ಟಗೆಲ್ಲ ಮಾತಾಡ್ತಾರೆ. ಅವ್ರಿಗೆಲ್ಲ ಒಂದೇ ಹೇಳಕ್ ಇಷ್ಟಪಡ್ತೀನಿ. ಆ ರೆಡಿ ಕಟ್ಔಟು ಅಣ್ಣನ್ ಕಟ್ಟಿ ಮಾಡ್ಕೊಡಿ ಎಡ್ವಟ್ಟು ಕಾಂಚಲಿ ದೊಡ್ಡ ಪಕ್ಕಕ್ಕಿಟ್ಟು ಒಂದೇ ಹೆಸರು ಕರೀರಿ, ಜೈ ಡಿ ಬಾಸ್. ಬ್ರೋ, ಕಲಾಸಿಪಾಳ್ಯ ನೋಡ್ಕೊಂಡ್ ಬಂದಿದ್ದೀರಲ್ಲ, ಫಸ್ಟ್ ಟೈಮ್ ನೋಡ್ತಿರೋದಾ ಏನು ಅಂತ? ಸರ್, ನಾನು ಟಿವಿಲಿ ನೋಡಿದ್ದೆ. ಥಿಯೇಟ್ರಲ್ಲಿ ಬರಬೇಕಾದ್ರೆ ನಾನು ಹುಟ್ಟೇ ಇರಲಿಲ್ಲ ಸರ್. ಟಿವಿಲಿ ನೋಡ್ಕೊಂಡಿದ್ದೆ. ಇವತ್ತು ಥಿಯೇಟ್ರಲ್ಲಿ ನೋಡಿ ನನಗೆ ಖುಷಿಯಾಗೋಯ್ತು ಸರ್. ಅದು ಯಾವ ಖುಷಿ ಹೇಳ್ರಿ, ಒಂಥರ ಬ್ರ್ಯಾಂಡ್ ಸರ್ ಇದು. ಅಭಿಮಾನಿಗಳಂತ ನಾವುಗಳು ಎಷ್ಟೋ ಪ್ರೀತಿ ವಿಶ್ವಾಸದಿಂದ ಅವ್ರ ಪ್ರೀತಿ ದಾನ ಧರ್ಮ ಮಾಡಿರೋದಕ್ಕೋಸ್ಕರ ನಾವು ಅವ್ರ ಅಭಿಮಾನಿಗಳಾಗಿದ್ದೀವಿ. ಫಿಲಮ್ ಇವಾಗ ಬರುತ್ತೆ, ನಾಳೆ ಹೋಗುತ್ತೆ. ಫಿಲಮ್ ನೋಡೋಕ್ಕೆ ಅಂತಾನೆ ಬಂದಿಲ್ಲ, ಕ್ರೇಜ್ಗೋಸ್ಕರ ಬಂದಿರೋದು ಸರ್. ಓಕೆ ಅಣ್ಣ, ಇವತ್ತು ನಮ್ಮ ಬಾಸ್ದು ಕಲಾಸಿಪಾಳ್ಯ ಮೂವಿ ರಿಲೀಸ್ ಆಗಿದೆ. ಅದ್ರ ಬಗ್ಗೆ ಏನ್ ಅನಿಸ್ತಿದೆ ನಿಮ್ಗೆ? ತುಂಬಾ ಸಂತೋಷ ಆಗ್ತಾ ಇದೆ ನನ್ಗೆ. 25 ವರ್ಷ ಆಯ್ತು ಫಿಲಮ್ ಮೂವಿ ಬಂದು ಇದು, ಆದ್ರೂ ಅವಾಗಿರೋ ಕ್ರೇಜು ಇವಾಗ ಬಾಸ್ಗಿದೆ. ಅದೇ ಬಾಸದ್ ಕ್ರೇಜ್ ಅಂದ್ರೆ. ಮತ್ತೆ ಈ ಕ್ರೌಡ್ ನೋಡಿ, ನಮ್ಮ ಬಾಸ್ ಸೆಲೆಬ್ರಿಟೀಸ್ ನೋಡಿ ನಿಮ್ಗೆ ಏನ್ ಅನಿಸ್ತಿದೆ? ನನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ ನಿಜವಾಗ್ಲೂ. ನನ್ಗೆ ಹೇಳಕ್ ಆಗ್ತಲ್ಲ. ನಾನ್ ಬಾಸ್ಗೋಸ್ಕರ ಕಾಲ್ ಮಂಡಿ ಹಾಕೊಂಡು 180 ಮೆಟ್ಲು ಎಕ್ಕಿದೀನಿ. ಅದನ್ನ ಯಾರು ನೋಡಲ್ಲ, ನೋಡ್ತಾನೂ ಇಲ್ಲ. ಒಳ್ಳೇದನ್ನ ಯಾವತ್ತೂ ತೋರ್ಸಕ್ ಹೋಗಲ್ಲ. ಕೆಟ್ಟದ್ ಹೇಳಿದ್ರೆ ಎಷ್ಟು ಬೇಕಾದ್ರೂ ತೋರಿಸ್ತಾರೆ. ಬಾಸ್ಗೆ ನಿಜವಾಗ್ಲೂ 180 ಮೆಟ್ಲು ಎಕ್ಕಿದೀನಲ್ಲ, ಅವ್ರು ಬೇಗ ಹೊರಗಡೆ ಬಂದೇ ಬರ್ತಾರೆ. ಆ ಮುರುಗನು ಪಕ್ಕ ಆಚ ಕಡೆ ಬಂದೇ ಬರ್ತಾರ ನನ್ನ ನಂಬಿಕೆ ಇದೆ. ದೇವ್ರನ್ನ ಬೇಡ್ತಾ ಇದ್ದೀನಿ. ಇದು ಬಿಡಲ್ಲ. ಉಪ್ಪು ಬರುತ್ತಲ್ಲ, ಆ ಉಪ್ಪು ಇದಾಕಿ ಮಂಡಿ ಹಾಕಿ ನಡೀತೀನಿ ಬೇಕಾದ್ರೆ ಬಾಸ್ಗೆ ಬೇಗ ಬರೋಕೆ. ರಕ್ತ ಬಂದ್ರು ಪರವಾಗಿಲ್ಲ, ಕಾಲ್ 2 ಕಟ್ಟಾಗೋದು ಹೋದ್ರು ಪರವಾಗಿಲ್ಲ ನನ್ಗೆ. ಅಣ್ಣ, ಈಗ ನೀವು ಮಾಡಿರೋದ್ ಮುಂದೆ ನಾವೇನೋ ಮಾತಾಡಕ್ ಆಗಲ್ಲ. ಯಾಕಪ್ಪ ಅಂದ್ರೆ ನಿಮ್ ಪ್ರೀತಿ ಅಷ್ಟಿದೆ ನಮ್ಮ ಬಾಸ್ ಮೇಲೆ. ನಾನ್ ಹೇಳೋದೇನಪ್ಪಾ ಅಂದ್ರೆ, ಈ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ಬೇಕು ಅಂದ್ಬಿಟ್ಟೆ ನಮ್ಮ ಬಾಸ್ ಹೆಸರುಗಳನ್ನ ಎತ್ಕೊಂಡು ಸುಮ್ನೆ ಬೈಕೊಂಡ್ ಎಲ್ಲ ವಿಡಿಯೋ ಮಾಡ್ತಿರ್ತಾರೆ. ಅಂತವ್ರಿಗೆಲ್ಲ ಸಪೋರ್ಟ್ ಮಾಡೋದು ನೋಡ್ರಿ. ಪಕ್ಕ ಡಿ ಬಾಸ್ ಅಭಿಮಾನಿಗಳು ಈ ತರ ಇರ್ತಾರೆ. ಯಾಕಪ್ಪ ಅಂದ್ರೆ ಒಬ್ರು ಕೆಟ್ಟದಂತೂ ಬಯಸಲ್ಲ, ಒಳ್ಳೇದಾಗ್ಲಿ ಅಂತಾನೆ ಬಯಸೋದು. ಅಂತರ ಡಿ ಬಾಸ್ ಸೆಲೆಬ್ರಿಟೀಸ್ ಇರೋದು. ಅಣ್ಣ, ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಪ್ಪ ಅಂದ್ರೆ 180 ಮೆಟ್ಲು ಹತ್ತೋದು ಈಸಿ ಅಲ್ಲ, ಅದು ಮಂಡಿಯಲ್ಲಿ. ನನಗೆ ನಿಜವಾಗ್ಲೂ ಒಬ್ರು ಚಾಲೆಂಜ್ ಮಾಡಿದ್ರು, 180 ಮೆಟ್ಲು ಹೆಂಗ್ ಎಕ್ತಿಯ ನೀನು, ನಿನ್ಗೆ 2 ಅವರ್ ಆಗುತ್ತೆ, ಎಕ್ಕಕ್ಕಾಗಲ್ಲ ನಿನ್ ಕೈಯಲ್ಲಿ, ನೀನ್ ಸುಮ್ಮನೆ ನಿಮ್ಗೆ ಇದಿಲ್ಲ, ನಿಮ್ ಪವರ್ ಇಲ್ಲ ಬಾಸ್ಗೆ ಅಂತಂದ್ರು. ನಮ್ ಬಾಸ್ ಪವರ್ ಏನಂತ ನಾನು ತೋರಿಸ್ತೀನಿ. 180 ಮೆಟ್ಲು 10 ನಿಮಿಷಕ್ಕೆ ಎಕ್ತೀನಿ ಅಂದ್ಬಿಟ್ಟು ನಾನು 10 ನಿಮಿಷಕ್ಕೆ ನಾನು ಮೆಟ್ಲು ಎಕ್ಕದೆ, ಚಾಲೆಂಜ್ ಮಾಡಿ ಎಕ್ಕದೆ. ಅವರೇ ಬಾಯಿ ಬಡ್ಕೊಂಡ್ಬಿಟ್ರು ಹೇಳಿದ ಮಾತಿಗೆನೆ. ನೀನ್ ಮಾತು ನಿಂತ್ಕೊಂಡೆ, ನೀನ್ ಯಾವತ್ತು ನಿಮ್ ಬಾಸ್ ಫ್ಯಾನ್ ಅಂತ ನಿರೂಪಿಸುತ್ತೆ ಅಂತ ಹೇಳಿದ್ರು. ಅದಕ್ಕೆ ಹೇಳೋದು, ಯಾವತ್ತು ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಚಾಲೆಂಜ್ ಹಾಕಕ್ ಹೋಗ್ಬೇಡಿ. ಚಾಲೆಂಜ್ ಹಾಕಿದ್ರೆ ಪಕ್ಕ ಗೆದ್ದಾಗೆಲ್ಲದ್ ನಾವೇನೆ. ನಿಮ್ ಹೆಸರು? ಮಂಜುನಾಥ್ ಅನ್ಬಿಟ್ಟು. ಬ್ರೋ, 22 ವರ್ಷ ಆದ್ಮೇಲೆ ಕಲಾಸಿಪಾಳ್ಯ ರಿಲೀಸ್ ಆಗಿದೆ. ಬಟ್ ಇದು ರಿಲೀಸ್ ತರ ಇಲ್ಲ, ಹೊಸ ಮೂವಿ ರಿಲೀಸ್ ಆಗಿರೋ ತರ ಒಂದು ಕ್ರೇಜ್ ಇದೆ. ಇದ್ರ ಬಗ್ಗೆ ಏನಂತೀರಾ? ಬ್ರೋ, ನಾ ಒಂದೇ ಮಾತಲ್ಲ, ಯಾವುದೇ ಸಿನಿಮಾ ಬಂದ್ಲಿ ನಮ್ಗೆ ಯಾವತ್ತಿರೋ ಹಬ್ಬ ಅದ್ ಬೇರೆ ಸಿನಿಮಾ ನಮ್ಗೆ ಅದು ಗೊತ್ತಿಲ್ಲ. ನಮ್ ದೇವ್ರು, ನಮ್ಮ ಯಜಮಾನ್ರ ಸಿನಿಮಾ ಅಂದ್ರೆ ಅದು ಹಬ್ಬ, ಬಾರೂಟ ಇದ್ದಂಗೆ ನಮ್ಗೆ. ವರ್ಷ ವಾರಕ್ಕೆ ಬಾರೂಟ ಹೆಂಗ್ ಕೊಡ್ತಾರಲ್ಲೇ, ನಮ್ದು ಅದೇ ತರ ಕೊಟ್ರೆ ಈ ತರ ಕೊಡ್ತೀವಿ, ಇಲ್ಲ ನಾವು ಕೊಡಲ್ಲ. ನಮ್ಮ ಬಾಸ್ ಇವತ್ತು ಒಳಗಡೆ ಇರ್ಬೋದು, ಬಟ್ ಕೆಲವು ಕ್ರಿಮಿ ಕೀಟಗಳ ಬಗ್ಗೆ ಮಾತಾಡ್ತಾರೆ. ಅವ್ರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ, ಇಷ್ಟಪಡಲ್ಲ. ನಾವು ಮಾತಾಡಿ ಬಾಯಿನ ಹೊಲಸು ಮಾಡಕ್ ನಮ್ಗೆ ಇಷ್ಟ ಇಲ್ಲ. ದೇವ್ರು ಅದನ್ನ ಚೆನ್ನಾಗಿ ಇಟ್ಟಿರ್ಲಿ. ಒಂದಲ್ಲ ಒಂದ್ಸ ಕರ್ಮ ರಿಟರ್ನ್ ಅಂತ ಬರುತ್ತಲ್ಲ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಯಾರು ಎಲ್ಲೇ ಇರ್ತಾರೆ, ಯಾರು ಎಲ್ಲೆಲ್ಲಿ ಬಿಲ್ಲಲ್ಲಿ ಸೇರ್ಕಿರ್ತಾರೆ ಅಂತ. ಅದೇ ಬ್ರೋ, ಇವತ್ತು ರಿಲೀಸ್ ಆಗ್ತಾ ಇದೆ, ಅನ್ನದಾನ ಮಾಡ್ತಿದ್ದಾರೆ, ಮತ್ತೆ ದೊಡ್ಡ ಕೇಕ್ ತಗೊಂಡ್ಬಂದು ಕಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನಂತೀರಾ? ತುಂಬಾ ಖುಷಿ ಆಗುತ್ತೆ ಬ್ರೋ. ಅವಾಗ್ಲಿನ ಕಲಾಸಿಪಾಳ್ಯ ಇವಾಗಿನ ಕಲಾಸಿಪಾಳ್ಯ ಎರಡು ಒಂದೇನೆ. ಬಟ್ ಕ್ರೇಜ್ ಅವಾಗ ಹೆಂಗಿತ್ತು ಈಗಿನ ಡಬಲ್ ಇದೆ. ಬಟ್ ಇನ್ನು ಮುಂದೆ ಡಬಲ್ ಆಗುತ್ತೆ ಹೊರತು ಯಾವತ್ತು ಇಳಿಯಲ್ಲ. ಯಾಕೆಂದ್ರೆ ಯಜಮಾನ್ರು ರಾಜನ್ ತರ ಇದಾವ್ರೆ, ರಾಜನ್ ತರ ಇರ್ಬೇಕು.
ಅವ್ನ ಯಾವತ್ತೂ ಆ ಪಟ್ಟ ಅವರಿಗೆ ಸೀಮಿತ. ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ರಾಜ ಅನ್ನೋ ಪಟ್ಟ ಅವ್ರಿಗೆ ಮಾತ್ರ ಸೀಮಿತ, ಇನ್ನು ಯಾರಿಗೂ ಸೀಮಿತ ಇಲ್ಲ ಬ್ರೋ. ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದ್ರೆ ಒಬ್ರೇ ಅಂತೀರಾ ಏನಂತೀರಾ? ಬ್ರೋ ಡಿ ಬಾಸ್ ಒಬ್ಬರೇ ಬ್ರೋ. ಡಿ ಬಾಸ್ ಬಿಟ್ಟು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಇನ್ಯಾರ ಹೆಸರು ಕೊಡಕ್ಕಾಗಲ್ಲ, ಟೈಟ್ಲು ಕೊಡಕ್ಕಾಗಲ್ಲ. ಇರೋದಿದೆ ಕರ್ನಾಟಕ ಒಬ್ಬರೇ ಬಾಸ್, ಅವರೇ ನಮ್ಮ ಡಿ ಬಾಸ್. ಥ್ಯಾಂಕ್ ಯು. ನಿಜ ಹೇಳ್ತೀವಿ, ಬಾಸ್ ಹೆಸರಲ್ಲಿ ನಾವು ಬೆಳಿತಾ ಇದೀವಿ ಅಂದ್ರೆ ಅವ್ರಿಗೊಂದು ಬೆಲೆ ಇದೆ. ನಾವು ಅವ್ರನ್ನ ತಂದೆ ತಾಯಿ ಸಂಬಂಧದಲ್ಲಿ ನೋಡ್ತಾ ಇದೀವಿ. ಹೌದು. ನಮ್ಮ ಅಪ್ಪ ಅಮ್ಮ ನಮ್ಗೆ ತುತ್ತು ಊಟ ಹಾಕಿ ನಮ್ಮನ್ನು ಬೆಳೆಸ್ತಾ ಇದಾರೆ, ನಾವು ಅವ್ರ ಹೆಸರು ಹೇಳ್ಕೊಂಡು ಬೆಳಿತಾ ಇದೀವಿ. ಬಾಸ್ ಯಾವತ್ತಿದ್ರು ಬಾಸೆ. ಅವ್ರ ಮನಸ್ಸಲ್ಲಿ ನಾವು ಸೆಲೆಬ್ರಿಟೀಸ್ ಅಂತ ಇದೀವಿ, ಅವ್ರ ನಮ್ಮ ಮನಸ್ಸಲ್ಲಿ ದೇವರಾಗಿರ್ತಾರೆ. ಹೇಳಿ. ಓಕೆ, ಇದೊಂದು ಮಾತು ಹೇಳ್ಬಿಡ್ತೀನಿ. ಹೇಳಿ. ನೀವ್ ಹೇಳಿದ್ರು ಬಾಸ್ ಹೆಸರಲ್ಲಿ ವಿಡಿಯೋ ಮಾಡ್ಕೊಂಡು ಫಾಲೋವರ್ಸ್ ತಗೊಂತಾರೆ ಅಂತ. ಅಂತವ್ರಿಗೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನಮ್ಮ ತಾಯಣೆಗೂ ಚಾಮುಂಡೇಶ್ವರ ಮೇಲೆ ಆಣೆಗವ್ರ ಉದ್ಧಾರನೇ ಆಗಲ್ಲ. ಅದೊಂಥರ ದೇವ್ರಿದ್ದಂಗೆ. ಡಿ ಬಾಸ್ ಅಂದ್ರೆ ದೇವ್ರಿದ್ದಂಗೆ. ಅಂಥವ್ರ ಹೆಸರಲ್ಲಿ ಫಾಲೋವರ್ಸು ಫೇಕು ಏನಾದ್ರು ಮಾಡಕ್ ಹೋದ್ರೆ ದೇವ್ರನ್ನ ಸರಿಯಾಗಿ ಹೊಡಿತದೆ, ಹೇಳ್ತಾ ಇದ್ದೀನಿ. ಅಪ್ಪಿ ತಪ್ಪಿ ನಮ್ಮ ಕೈಯಲ್ಲಿ ತಗಲಾಕೊಂಡ್ರೆ ಬೇರೆನೇ ಇರುತ್ತೆ. ಯಾಕೆಂದ್ರೆ ಅವರು ದೇವ್ರಿದ್ದಂಗೆ. ಯಾರಿಗೂ ನೋಡಿ, ಅಭಿಮಾನಿಗಳು ಒಂಚೂರು ಇದಾಗ್ಬೋದು, ಆ ಯಪ್ಪ ಎಷ್ಟು ಜನ ರಿಯಾಕ್ಷನ್ ಮಾಡಲ್ಲ ಯಪ್ಪ. ಯಾಕೆ ಹೇಳು? ಒಬ್ಬ ಮನುಷ್ಯ ನಾವು ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು, ನಾವು ಒಳ್ಳೇದಾಗಿರ್ಬೇಕು. ಯಾರು ಏನೇ ಕೆಟ್ಟದ್ ಮಾಡ್ಲಿ, ನಮ್ ಕೈಲಿ ಆದ್ರೆ ಒಳ್ಳೇದ್ ಮಾಡಲ್ಲ, ಕೆಟ್ಟದಂತೂ ಮಾಡೋದ್ ಬೇಡ ಅಂತ ನಾವು ಅವ್ರನ್ನ ಫಾಲ್ಸ್ ಅಂತವ್ರು ಅವ್ರು ಕೆಟ್ಟ ದಾರಿ ತುಳಿಯಕ್ ಬಿಡ್ತೀವಿ ಸರ್. ಯಾವಾಗ್ಲೂ ನಮ್ಮ ಬಾಸ್ ಒಂದ್ ಮಾತು ಹೇಳಿದಾರೆ, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ಅಭಿಮಾನಿಗಳು ಯಾವತ್ತೂ ಒಳ್ಳೆ ದಾರಿಲಿ ನಡೀರಿ ಅಂತ. ನಾವು ಒಳ್ಳೆ ದಾರಿಲೇ ನಡಿತೀವಿ. ಥ್ಯಾಂಕ್ ಯು. ಸರ್, ಇನ್ನೊಂದು 28ಕ್ಕೆ ಆಚೆ ಬಂದು ಮುಖ್ಯಮಂತ್ರಿ ಆಗ್ತಾರೆ ವಿಜಯ್ ಸರ್ ನಾನೊಂದ್ ಹೇಳ ಸರ್, ನಮ್ಮ ಬಾಸು ನಾನು ಮುಖ್ಯಮಂತ್ರಿ ಆಗ್ತಾರೆ ಇನ್ನೊಂದು ಆಗ್ತಾರ ನನ್ಗೆ ಗೊತ್ತಿಲ್ಲ. ನಾನು ಹೇಳೋದೇನ್ ಗೊತ್ತಾ ಸರ್, ನಮ್ಮ ಬಾಸ್ ಸಿನಿಮಾ ಮಾಡಿದ್ರೆ ಸಿನಿಮಾ ಬಂದು ಫುಲ್ ಜಾಲಿ ಮಾಡ್ತೀವಿ. ನಮ್ ಬಾಸ್ ಯಾವ ತರ ನಡೀತಾರೋ ನಾವು ಆ ತರ ನಡೀತೀವಿ. ನಮ್ ಡಿಸಿಷನ್ ಅಲ್ಲ, ನಮ್ ಬಾಸ್ ಏನ್ ಡಿಸಿಷನ್ ತಗೊಂತಾರೋ ಅದ್ರ ಮೇಲೆ ಅಭಿಮಾನಿಗಳು ನಾವು ಭಕ್ತಾದಿಗಳು ನಾವು ಆ ತರ ನಡ್ಕೊಂತೀವಿ ಅಷ್ಟೇ ಸರ್. ಥ್ಯಾಂಕ್ ಯು ಬ್ರೋ. ಕಲಸಿಪಾಳ್ಯ ಮೂವಿ ನೋಡ್ಕೊಂಬಂದ್ರಿ, ಏನ್ ಅನಿಸ್ತು ಅಂತ? ಅಂದ್ರೆ ಫಸ್ಟ್ ಟೈಮ್ ನೋಡಿದ್ದೆ ಏನ್ ನೀವು ಅಂತ? ಬ್ರೋ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಈ ಸಿನಿಮಾನ ಪ್ರತಿ ಸಲ ಉದಯ ಟಿವಿಲಿ ಹಾಕ್ದಾಗ ಮಿಸ್ ಮಾಡಿದೆ ಅಂತ ನೋಡ್ತಾ ಇದ್ದೆ. ಸೊ ಇದು ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಈ ಮೂವಿ ನೋಡ್ತಾ ಇರೋದು. ಸೊ ಈಗ ಇಲ್ಲಿ ತನಕ ಬಾಸ್, ಕೆರಿಯ, ಕಲಸಿಪಾಳ್ಯ, ಶಾಸ್ತ್ರಿ ಈ ತರ ರಿಲೀಸ್ ಆಗಿದೆ. ನೆಕ್ಸ್ಟ್ ಗಜ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತೆ ಸಾರಥಿ ಆದಷ್ಟು ಬೇಗ ರಿಲೀಸ್ ಮಾಡಿ ಇದೇ ತರ ನಾವು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀವಿ. ಬ್ರೋ ಇನ್ನೊಂದೇನಂದ್ರೆ, ಈಗ ಇತ್ತೀಚಿನ ದಿನಗಳು ಸುಮಾರು ಮೂವಿಗಳು ಬಂದಿದೆ, ಬಟ್ ಇಷ್ಟೊಂದು ಹೌಸ್ಫುಲ್ ಆಗೇ ಇಲ್ಲ. ರಿಲೀಸ್ ಅದು ಈ ಹೆಸರಿಗಿರೋ ತಾಕತ್ತು. ಏನ್ ಹೇಳಿ, ಡಿ ಬಾಸ್ ಅಷ್ಟೇ. ಓಕೆ. ಅಮ್ಮವ್ರನ್ನೇ ನನ್ಗೆ ಬಾಸು, ನಾನು ಬದುಕೋ ಫದಿ ಫ್ಯಾನ್ಸು, ಖಾಸ ಆದ್ರೆ ದಾಸ, ನಾನು ದೋಸ್ತಿ ನಿಭಾಯಿಸು. ಫಸ್ಟ್ ಥಿಯೇಟರ್ ಅಲ್ಲಿ ಡಮಾಡಿಮ ಸೌಂಡಿನಲ್ಲಿ ಸೆಲೆಬ್ರೇಷನ್ ಮಾಡೋ ನಿಜ ಸೆಲೆಬ್ರಿಟೀಸು. ಹಸಿವಿದ್ದರೆ ಸಾಧನೆ ಮಾಡೋಣ, ಕಷ್ಟಪಡೋರ್ಗೆ ಕೀರ್ತಿ ನಿಧಾನ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಥ್ಯಾಂಕ್ ಯು.